ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಸೊ ಮೊದಲನೇದಾಗಿ ನಿಮ್ಮ ಒಪಿನಿಯನ್ ಏನು ಮೇಡಮ್? ಈಗ ರಿಪೋರ್ಟ್ ಬಂದಿದೆ, ಈ ರೀತಿ ಒಂದು ಆತಂಕಕಾರಿ ವರದಿ, ಇದ್ರ ಜೊತೆಗೆ ಸರ್ಕಾರ ಒಂದು ನಿರ್ಧಾರ ಕೂಡ ಮಾಡ್ಕೊಂಡಿದೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಹೌದು, ಕರ್ನಾಟಕ ಇಡೀ ದೇಶದಲ್ಲೇ ಈ ಒಂದು HIV ಸೋಂಕಿತರಲ್ಲಿ 3ನೇ ಸ್ಥಾನದಲ್ಲಿದೆ. ಇದು ನಿಜವಾಗ್ಲೂ ನೀವು ಹೇಳ್ದಂಗೆ ಆತಂಕ ಮೂಡಿಸುವಂಥ ವಿಚಾರ. ಅಂದರೆ ಇಷ್ಟೊತ್ತು ಕೂಡ ಮೇಡಮ್ ಅವರು ಹೇಳ್ತಾ ಇದ್ರು ಹೇಗೆ ಈ ಸೋಂಕು ಹರಡುತ್ತೆ, ಯಾವ್ಯಾವ ಮೂಲಕ ಹರಡುತ್ತೆ ಅನ್ನೋದನ್ನ ವಿಸ್ತಾರವಾಗಿ ಹೇಳಿದ್ರು ಅವರು. ಆದರೆ ನಮ್ಮಲ್ಲಿ ಹೌದು HIV ಜಾಸ್ತಿ ಆಗ್ತಾ ಇದೆ ನಿಜ. ಇದಕ್ಕೆ ಮೂಲ ಕಾರಣವನ್ನು ನಾವು ಹುಡುಕ್ಬೇಕಾಗಿದೆ. ಇವತ್ತು ನಾನು ಒಬ್ಬ ಇದು ಶಿಕ್ಷಕಿಯಾಗಿ, ಹಾಗೆ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಅಂತ ನಮ್ಮ ಮಹಿಳಾ ಸಂಘಟನೆ ಇದೆ, ಅದರ ಮೂಲಕ ನಾನು ಏನು ಒತ್ತಾಯ ಪಡಿಸೋದು ಅಂತಂದರೆ, ನಾವು ಎಲ್ಲಿ ಸೋತಿದ್ದೀವಿ ಇದ್ರ ಮೂಲವನ್ನೇ ಒಂದು ಹುಡುಕೋದ್ರಲ್ಲಿ ಸೋತಿದ್ದೀವಿ. ನಾವು ಸೇಫ್ ಸೆಕ್ಸ್ ಅಂತ ಮಕ್ಕಳಿಗೆ ಹೇಳ್ತೀವಿ, ನಮ್ಮ ಸರ್ಕಾರಗಳು ಮೇಲಿಂದ ಮೇಲೆ ಸೇಫ್ ಸೆಕ್ಸ್ ಅಂತ ಪ್ರಚಾರ ಮಾಡುತ್ತೆ. ಇದನ್ನ ಉಪಯೋಗಿಸೋಂಥ ಕಾಂಡಮ್ಗಳನ್ನು ಉಪಯೋಗಿಸಿ ಸೇಫ್ ಸೆಕ್ಸು ಅಂಥೇಳಿ ಬೇರೆ ಬೇರೆ ಇದ್ರ ಮೂಲಕ ಪ್ರಚಾರ ಕೊಡ್ತಾರೆ ಅಷ್ಟೇ ವಿನಃ ಸೆಕ್ಸ್ನಲ್ಲಿ ನೈತಿಕತೆ ಅನ್ನೋದಿರಬೇಕು. ಸೆಕ್ಸ್ ರಿಲೇಷನ್ ಎಲ್ಲಿ ಬರಬೇಕು? ಒಂದು ನಿಜವಾದಂಥ ಪ್ರೀತಿ, ಪ್ರೇಮ, ಒಂದು ನೈತಿಕತೆ, ಅಲ್ಲೊಂದು ಇದೊಂದು ಬಹಳ ಸೂಕ್ಷ್ಮವಾಗಿರೋಂಥ ಒಂದು ಸಂಬಂಧ ಮನುಷ್ಯರ ಮಧ್ಯೆ. ಆ ಸಂಬಂಧ ನೈತಿಕತೆಯಿಂದ ಕೂಡಿರಬೇಕು, ಅಲ್ಲಿ ಮೊರಾಲಿಟಿ ಇರಬೇಕು. ಆ ಮೊರಾಲಿಟಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು. ನಮ್ಮ ವಿದ್ಯಾರ್ಥಿಗಳ ಮುಂದೆ ನಾವು ಏನನ್ನ ಇವಾಗ ಆದರ್ಶವಾಗಿ ಇಡ್ತಾ ಇದ್ದೀವಿ, ನಾವು ನೋಡ್ತಾ ಇರೋದು ಏನು, ವ್ಯಾಪಕವಾಗಿ ಹರಡ್ತಾ ಇರೋಂಥ ಅಶ್ಲೀಲತೆ ಮಾಧ್ಯಮಗಳ ಮೂಲಕ ಇರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು, ಬೇಕಾದಷ್ಟು ಪೋರ್ನ್ ವೆಬ್ಸೈಟ್ಗಳನ್ನ ಹರಿಬಿಡ್ತಾ ಇದ್ದಾರೆ ಇದ್ರ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ. ಇದರಿಂದಾಗಿ ಮಕ್ಕಳಲ್ಲಿ ಮೊರಾಲಿಟಿ ಅನ್ನೋದು ಕಡಿಮೆ ಆಗ್ತಾ ಇದೆ. ಇದನ್ನು ನಾವು ತಡೆಗಟ್ಟಕ್ಕೆ ಯಾವುದೇ ಒಂದು ನಮ್ಮ ಸರ್ಕಾರಗಳು ಅದ್ರ ಬಗ್ಗೆ ಯಾವುದೇ ಒಂದು ಕ್ರಮವನ್ನು ತಗೊಳ್ತಾ ಇಲ್ಲ. ಈಗ ಸಾಧ್ಯ ಇಲ್ವಾ ಅಂತಂದರೆ ಸಾಧ್ಯ ಇದೆ. ಬೇಕಾದಷ್ಟು ಈಗ ಕಾರ್ಗಿಲ್ ಯುದ್ಧ ನಡೆದಾಗ ಕೆಲವು ಪಾಕಿಸ್ತಾನ ಚಾನೆಲ್ಗಳನ್ನ ತಡಿಬೇಕು ಅಂತಂದಾಗ ನಮ್ಮ ಸರ್ಕಾರಕ್ಕೆ ತಡೆಯಕ್ಕೆ ಸಾಧ್ಯ ಆಯಿತು. ಅಥವಾ ವಿಧಾನ ಸಭೆಯಲ್ಲೇ ಕೆಲವು ಇವರು ಸಚಿವರುಗಳು ಕುತ್ಕೊಂಡು ಪೋರ್ನ್ ವಿಡಿಯೋಗಳು ನೋಡ್ತಾ ಇರುವಾಗ ಆವಾಗಲೂ ಕೂಡ ಅಲ್ಲಿ ಕೆಲವು ಏನು ಹೇಳ್ತಾರೆ ಅದಕ್ಕೆ ಬ್ಲಾಕರ್ಗಳನ್ನ ಹಾಕ್ಬಿಟ್ಟು ಅದನ್ನ ಸ್ಟಾಪ್ ಮಾಡೋಕ್ಕಾಯ್ತು. ಅಲ್ಲಿ ಕೆಲವು ವೆಬ್ಸೈಟ್ಗಳು ಬರದೇ ಇರೋ ಹಾಗೆ ತಡೆಗಟ್ಟಕ್ಕೆ ಜಾಮರ್ಗಳನ್ನ ಹಾಕಿ ತಡೆಗಟ್ಟಕ್ಕೆ ಸಾಧ್ಯ ಆಯಿತು. ಹಾಗಾದರೆ ಇಂಥ ಪೋರ್ನ್ ವಿಡಿಯೋಸ್ ಯಾರಿಗೋಸ್ಕರ? ನಮ್ಮ ಸಿನಿಮಾಗಳು ತಗೊಳ್ಳಿ, ಸಿನಿಮಾಗಳಲ್ಲೂ ಕೂಡ ಎಷ್ಟು ವ್ಯಾಪಕವಾಗಿ ಆ ಸೆನ್ಸಾರ್ ಬೋರ್ಡ್ ಅನ್ನೋದು ಏನಾಗಿದೆ, ಯಾಕೆ ಇದನ್ನು ಹೆಚ್ಚು ಪ್ರಚಾರ ಮಾಡ್ತಾ ಇದ್ದಾರೆ, ಇದನ್ನು ಯಾಕೆ ತಡೆಗಟ್ತಾ ಇಲ್ಲ? ಈ ಯುವ ಜನರಲ್ಲಿ ನೈತಿಕತೆ ಬೆಳೆಸ್ಬೇಕು ಅಂದರೆ ನಾವು ಅವ್ರ ಮುಂದೆ ಆದರ್ಶಗಳನ್ನ ಇಡಬೇಕು. ಎಷ್ಟೋ ಮಹಾನ್ ವ್ಯಕ್ತಿಗಳಿದ್ದಾರೆ, ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ, ಅಂಥವ್ರನ್ನ ಅವ್ರ ಮುಂದೆ ಇಡಬೇಕು. ಈಗ ಮೊನ್ನೆ ಇದು ನಿರ್ಭಯ ಇನ್ಸಿಡೆಂಟ್ ನಡೆದಾಗ ಸಾಕಷ್ಟು ಜನ ಯುವಕರು ಹೋರಾಟಕ್ಕೆ ಇಳಿದ್ರು. ಅಲ್ಲಿ ಯಾವುದೇ ಈ ಥರದ ಒಂದು ಇದಿರಲಿಲ್ಲ, ಒಂದು ಉದಾತ್ತವಾದಂಥ ವಿಚಾರಕ್ಕೆ ಅಂತ ಜನ ಬಂದಾಗ ಅಲ್ಲಿ ಈ ಥರದ ಅನೈತಿಕತೆ ನಡೆಯೋದಿಲ್ಲ. ನಾವು ಗಮನಿಸಿದ್ದೀವಿ. ಮೊನ್ನೆ ನೀಟ್ ಇದು ಮೂಮೆಂಟ್ ನಡೀತು. ಆ ನೀಟ್ ಮೂಮೆಂಟಲ್ಲೂ ಕೂಡ ಅಷ್ಟೇ ಒಬ್ಬ ಹುಡುಗಿ ವಿಡಿಯೋ ಹಾಕ್ತಾಳೆ ಫೇಸ್ಬುಕ್ಕಲ್ಲಿ, ನಾನು ಎಷ್ಟು ಸೇಫ್ ಫೀಲ್ ಮಾಡಿದೆ, ಇಲ್ಲಿ ಇಷ್ಟೊಂದು ಜನ ಯುವಕರಿದ್ರು, ಹುಡುಗರಿದ್ರು, ಆದರೆ ನನಗೊಂದು ಸ್ವಲ್ಪನೂ ಕೂಡ ನನಗೆ ಡೆಲ್ಲಿ ಅಂತ ಒಂದು ಸಿಟಿ, ಡೆಲ್ಲಿ ಫೇಮಸ್ ಫಾರ್ ಕ್ರೈಮ್ಸ್ ಆನ್ ವಿಮೆನ್ ಎಸ್ಪೆಷಲಿ, ಅಂತ ಸಿಟಿಯಲ್ಲಿ ನನಗೆ ಎಷ್ಟು ಸೇಫ್ ಫೀಲ್ ಆಯಿತು ಅಂತಂದರೆ ಒಂದು ಉದಾತ್ತವಾದಂಥ ವಿಚಾರಗಳನ್ನು ನಾವು ಮಕ್ಕಳಲ್ಲಿ ತುಂಬೋದ್ರಲ್ಲಿ ಸೋತಿದ್ದೀವಾ, ಯಾಕೆ ಹೀಗಾಗ್ತಾ ಇದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಆ ಮೂಲವನ್ನು ನಾವು ಹುಡುಕ್ಬೇಕಾಗಿದೆ. ಸರ್ಕಾರಗಳು ಅದರತ್ತ ಪ್ರಯತ್ನ ಪಡಬೇಕಾಗಿದೆ. ಕರೆಕ್ಟು, ಬೇರೆ ಈಗ ತುಂಬ ಫಾಸ್ಟಾಗಿ ಹರಡಿರೋದ್ರಿಂದ ಬೇರೆ ಕ್ರಮಗಳನ್ನು ತಗೊಳ್ಬೇಕಾಗಿರೋದು ನಿಜ, ತಗೊಳ್ಳೇಬೇಕು. ಆದರೆ ಅದ್ರ ಜೊತೆಗೆ ಈ ಮೂಲವನ್ನು ಕೂಡ ನಾವು ಮಾಡಬೇಕಾಗಿದೆ ಅನ್ನೋದನ್ನ ಹುಡುಕ್ಬೇಕಾಗಿದೆ ಅನ್ನೋದನ್ನ ನಾ ಹೇಳಕ್ಕೆ ಇಷ್ಟಪಡ್ತೀನಿ.